ಆಡುವುದು ಮತ್ತು ಕಟ್ಟುವ ಅತ್ಯಂತ ಆಕರ್ಷಣೀಯವಾದಂಥ ಲಗೋರಿಯನ್ನೇ ಈ ಕ್ರೀಡಾಕೂಟದ ನಾಮಾಂಕಿತವಾಗಿ ಇರಿಸಿಕೊಂಡು ಸಂಭ್ರಮದ ಈ ಕ್ರೀಡಾಕೂಟದ ಅತ್ಯಂತ ವಿದ್ಯುಕ್ತವಾದ ಉದ್ಘಾಟನೆ. ಲಗೋರಿಗೆ ಬಾಲಿನ ಮೂಲಕ, ಚೆಂಡಿನ ಮೂಲಕ ಹೊಡೆಯುವುದರ ಮೂಲಕ, ಕಟ್ಟುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಕಟ್ಟುವುದರ ಮೂಲಕವಾಗಿ ಸಂದರ್ಭದಲ್ಲಿ ಉದ್ಘಾಟಿಸುವಂತ ಹೊತ್ತಿದೆ. ಕುಂದಾಪುರ ಟ್ರಸ್ಟ್ ಸಂಸ್ಥೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಒಂದು ವಿನೂತನ ರೀತಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸೃಜನಶೀಲತೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಆ ಕಾರಣಕ್ಕಾಗಿ ಇನಿದನಿ, ಕನ್ನಡ ಹಬ್ಬ, ಹುಲಿವೇಷದ ಪ್ರದರ್ಶನ, ಹೀಗೆ ಒಂದು ಸಮಾಜದಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು, ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸಬೇಕು ಅನ್ನುವ ಕನಸನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ಲಗೋರಿಯಲ್ಲಿ ಏನು ವಿಶೇಷ ಕೇಳಿದರೆ, ನಮ್ಮ ಬಾಲ್ಯದ ಕ್ರೀಡೆಗಳು, ಉದಾಹರಣೆಗೆ ಅದು ಲಗೋರಿ ಇರ್ಬೋದು, ಬೆನ್ಚೆಂಡ್ ಅಂತೇಳಿ ಇರ್ಬೋದು, ಚೆಂಡಾನ್ ಚೆಂಡ್ ಇರ್ಬೋದು, ಡೊಂಕಾಲ್ ಇರ್ಬೋದು, ಟಯರ್ ಓಡಿಸೋದಿರ್ಬೋದು, ಅಥವಾ ಕಾಲಿಗೆ ಗೋಣಿಯನ್ನು ಹಾಕಿ ಓಡುವಂಥ ಓಟ, ಹೀಗೆ ಏನು ನಾವು ಬಾಲ್ಯದಲ್ಲಿ ಆಡ್ತಾ ಇತ್ತು, ಯಾವ ಆಟದಿಂದ ನಮಗೆ ಒಂದು ವ್ಯಾಯಾಮ ಸಿಗ್ತಾ ಇತ್ತು, ಆ ಎಲ್ಲ ಆಟವನ್ನು ಇವತ್ತು ನಾವು ಮಕ್ಕಳಿಗೆ ಅದನ್ನು ತಿಳಿಸಬೇಕು. ಈ ಮೊಬೈಲ್ ದಾಳಿಯಿಂದಾಗಿ, ಮೊಬೈಲ್ ಹಾವಳಿಯಿಂದಾಗಿ ಇವತ್ತು ಮಕ್ಕಳು ಎಲ್ಲ ಆಟವನ್ನು ಮರ್ತಿದ್ದಾರೆ. ಕೇವಲ ಮೊಬೈಲ್ನಲ್ಲಿ ದಿನ ಕಳೀತಾ ಇದ್ದಾರೆ. ಮೊಬೈಲ್ನಲ್ಲಿ ದಿನ ಕಳೆಯುವುದು ಬದುಕಲ್ಲ. ಈ ಆಟ ಆಡುವಾಗ ಏನು ವ್ಯಾಯಾಮಗಳಾಗ್ತದೆ ಅದು ಒಳ್ಳೆಯ ದೇಹದ್ಯಾರ್ಢವನ್ನು ನಿರ್ಮಿಸ್ತದೆ ಅಂತೇಳಿ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಹುಶಃ ನಮ್ಮ ನಿರೀಕ್ಷೆಗೆ ಮೀರಿದ ಒಂದು ಕ್ರೀಡಾಳುಗಳು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ನಾವು ಖಂಡಿತ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ 1,000ಕ್ಕೂ ಅಧಿಕ ಮಂದಿ ಕ್ರೀಡಾಳುಗಳು ತಮ್ಮ ಹೆಸರನ್ನ ಬೇರೆ ಬೇರೆ ಕ್ರೀಡೆಗಳಿಗೆ ನೋಂದಾಯಿಸಿಕೊಂಡಿದ್ದಾರೆ. 18 ಥ್ರೋಬಾಲ್ ಟೀಮ್ಗಳು ಬಂದಿದೆ, 14 ಹಗ್ಗ ಜಗ್ಗಾಟಕ್ಕೆ ಟೀಮ್ಗಳು ಬಂದಿದೆ, ಇನ್ನು ಬೆನ್ಚೆಂಡು, ಲಗೋರಿ, ಚೆಂಡಾನ್ ಚೆಂಡು, ಹೀಗೆ ಬೇರೆ ಬೇರೆ ಆಟಗಳಿಗೆ ಬಹಳಷ್ಟು ಟೀಮ್ಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದೇವೆ. ಅವರೊಟ್ಟಿಗೆ ಮಕ್ಕಳ ಪೋಷಕರು ಬಂದಿದ್ದಾರೆ. ಬೆಳಿಗ್ಗೆಯ ಉಪಹಾರ, ಮಧ್ಯಾಹ್ನದ ಊಟ, ಹಾಗೆ ಸಂಜೆ 4 ಗಂಟೆಗೆ ಒಂದು ಚಹಾ ಮತ್ತು ಒಂದು ಸಣ್ಣ ತಿಂಡಿ, ಹೀಗೆ ಎಲ್ಲ ವ್ಯವಸ್ಥೆಯನ್ನು ಒಮ್ಮೆ ಗ್ರೌಂಡಿಗೆ ಬಂದ ನಂತರ ಎಲ್ಲವನ್ನ ಮುಗಿಸಿ ಹೋಗ್ಬೇಕು ಅನ್ನುವ ಕಾರಣಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ತುಂಬಾ ಶೆಕೆ ಆದಾಗ ಆವಾಗ ಮಳೆ ಬರ್ತಾ ಇದೆ, ಭೂಮಿಯನ್ನ ತಂಪು ಮಾಡ್ತಾ ಇದೆ. ಇದು ಆಟಗಾರರಿಗೆ ಒಂದು ಚೈತನ್ಯವನ್ನ ನೀಡ್ತಾ ಇದೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸದುದ್ದೇಶದಿಂದ ಮಾಡಿದಂಥ ಈ ಕಾರ್ಯಕ್ರಮ, ಅದಕ್ಕೆ ಯಶಸ್ಸು ಸಿಕ್ಕಿದೆ, ಅದು ಫಲಪ್ರದವಾಗಿದೆ ಅಂತ ಹೇಳುವಂಥ ನಂಬಿಕೆ ನನ್ನದು. ಮುಂದಿನ ವರ್ಷ ಕೂಡ ಇದೇ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಎಲ್ಲರದ್ದು ಸಹಕಾರ, ಪ್ರೋತ್ಸಾಹ ಇರಲಿ ಅಂತೇಳಿ ಹೇಳುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ. ನಮಸ್ಕಾರ.